ನಮಸ್ತೆ ಫ್ರೆಂಡ್ಸ್, ನಮಸ್ತೆ ಮಲ್ಟಿಪರ್ಪಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಹತ್ರ ಇರುವಂತಹ ಹೊಸ ಸ್ಯಾರಿ ಕಲೆಕ್ಷನ್ಸ್ ವ್ಲಾಗ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಬಂದಿದ್ದೀನಿ. ಈ ಹಿಂದೆ ಆಗಿರುವಂತಹ ಹಬ್ಬಗಳು, ದಟ್ ಮೀನ್ಸ್ ಗೌರಿ ಗಣೇಶ ಹಬ್ಬ, ನನ್ನ ಬರ್ತ್ಡೇ, ಆಶು ಬರ್ತ್ಡೇ ಅಂಡ್ ದೆನ್ ಕಮಿಂಗ್ ದಸರಾ ಹಬ್ಬಕ್ಕೆ ನಾನು ಯಾವ್ಯಾವ ಸ್ಯಾರೀಸ್ ನಾನು ಕೊಂಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ ಜೊತೆ ನಾನು ಶೇರ್ ಮಾಡಬೇಕು ಅಂತಾನೆ ಇವತ್ತು ಬಂದಿದ್ದೀನಿ. ಸೊ ಬನ್ನಿ, ಹಾಗಾದ್ರೆ ಗೌರಿ ಹಬ್ಬಕ್ಕೆ ಅಮ್ಮ ಯಾವ ಸೀರೆ, ತವ್ರ ಮನೆ ಸೀರೆ ಯಾವ್ದು ಹಾಕಿದ್ರು ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ಈ ಸ್ಯಾರಿ ಆಲ್ರೆಡಿ ಟೆಸಸ್ ರೆಡಿ ಬಂದಿದೆ. ಇದೇ ಸ್ಯಾರಿಯಲ್ಲಿ ಕಲರ್ ಚೇಂಜ್ ನನ್ನ ತಂಗಿಗೂ ಅಮ್ಮ ಕೊಡಿಸಿದ್ರು. ಇದು ನೋಡಿ ಪಲ್ಲು ಪಾರ್ಟ್, ತುಂಬಾನೇ ಯೂನಿಕ್ ಅಂಡ್ ತುಂಬಾನೇ ಗ್ರ್ಯಾಂಡ್ ಲುಕ್ ಇರುವಂತಹ ಸ್ಯಾರಿ. ಸಿಂಪಲ್ ಗ್ರ್ಯಾಂಡ್ ಅಂತಾನೆ ಅನ್ಬಹುದು. ಈ ರೀತಿ ಕಲರ್, ಈ ರೀತಿ ಫ್ಯಾಬ್ರಿಕ್ ನನ್ನ ಹತ್ರ ಖಂಡಿತ ಇರಲಿಲ್ಲ. ಇದು ಈಗ ನ್ಯೂ ಟ್ರೆಂಡಿ ಫ್ಯಾಬ್ರಿಕ್ ಅಂತೆ. ಸೊ ನನಗೆ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್. ಇದು ಬಂದು ಬ್ಲೌಸ್ ಪೀಸ್. ನಾನಿನ್ನೂ ಬ್ಲೌಸ್ ಕಟ್ ಮಾಡಿಸಿಲ್ಲ, ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿಸಿಲ್ಲ. ತುಂಬಾನೇ ಚೆನ್ನಾಗಿ ಟ್ರೆಂಡಿಯಾಗಿ ಕಾಣುವಂತ ಸ್ಯಾರಿ ನೋಡಿ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಇದು ನಾನು ಚಾಯ್ಸ್ ಮಾಡಿದೆ. ನಾನು ಮೋಸ್ಟ್ ಪ್ರಾಬಬ್ಲಿ ನಾನು ಸೆಲೆಕ್ಷನ್ ಮಾಡೋದು ಸ್ವಲ್ಪ ಡಾರ್ಕ್ ಕಲರ್ಸ್ ನಾನು ಪ್ರಿಫರ್ ಮಾಡೋದು. ಸೊ ಇದು ಗೌರಿ ಹಬ್ಬದ ತವ್ರ ಮನೆ ಸ್ಯಾರಿ. ಈ ಸ್ಯಾರಿ ನನ್ನ ಹಸ್ಬೆಂಡ್ ಕೊಡಿಸಿರೋ ಸ್ಯಾರಿ. ಬಾರ್ಡರ್ ತುಂಬಾ ರಿಚ್ ಬಾರ್ಡರ್ ಇದೆ, ತುಂಬಾ ಬ್ರಾಡ್ ಬಾರ್ಡರ್ ಇದೆ, ತುಂಬಾ ಚೆನ್ನಾಗಿದೆ. ಕುಚ್ಚು ಹಾಕಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಮ್ಗೆ ಕುಚ್ಚು ಬೇಕೇ ಬೇಕು ಅಂತಂದ್ರೆ ಇದು ಕಟ್ ಮಾಡಿಸಿ ಬೇಕಾದ್ರೆ ಹಾಕಿಸ್ಕೋಬಹುದು, ನೋ ಪ್ರಾಬ್ಲಮ್. ಬಟ್ ನಾನು ಮೋಸ್ಟ್ ಪ್ರಾಬಬ್ಲಿ ಹಾಕಿಸ್ತೀನೋ ಇಲ್ವೋ ಅದ್ರ ಬಗ್ಗೆ ನಾನು ಡಿಸೈಡ್ ಮಾಡಿಲ್ಲ. ಪಲ್ಲು ತುಂಬಾ ರಿಚ್ ಪಲ್ಲು, ಗೋಲ್ಡನ್ ಕಲರ್ ಪಲ್ಲು, ತುಂಬಾನೇ ಯೂನಿಕ್ ಆಗಿರುವಂತಹ ಸ್ಯಾರಿ. ತುಂಬಾನೇ ಈ ಕಲರ್ ನಂಗೆ ತುಂಬಾನೇ ಇಷ್ಟ ಆಯ್ತು. ನಾನು ಹೇಳಿದ್ನಲ್ಲ ನನ್ಗೆ ಬ್ರೈಟ್ ಕಲರ್ಸ್ ಇಷ್ಟ ಅಂತ. ಸೊ ಇದು ನಾನು ತಗೊಂಡೆ, ರಾಣಿ ಪಿಂಕ್ ನನ್ನ ತಂಗಿ ತಗೊಂಡೆ. ಅಮ್ಮ ಕೊಡ್ಸಿರುವಂತಹ ಸ್ಯಾರಿ ನನ್ನ ಬರ್ತ್ಡೇಗೆ. ಇದು ಕೂಡ ತುಂಬಾ ಒಂಥರ ನ್ಯೂ ಡಿಸೈನ್ ಟೈಪ್ ಇದೆ. ಇದನ್ನ ನಾನು ತೋರಿಸ್ತೀನಿ ಫುಲ್ ಆಗಿ. ನಮ್ಮ ಮನೆಯವರು ಕೂಡ ನನಗೆ ಬರ್ತ್ಡೇಗೆ ಸ್ಯಾರಿ ಗಿಫ್ಟ್ ಮಾಡಿದ್ರು. ಅಂಡ್ ದೆನ್ ಆ ಸ್ಯಾರೀಸ್ ಸ್ಪೆಷಲ್ ಆಗಿ ಅವ್ರು ನನಗೆ ಯಾವ್ಯಾವ ಸ್ಯಾರೀಸ್ ಗಿಫ್ಟ್ ಮಾಡಿದ್ರು, ಯಾವ್ಯಾವ ಸ್ಯಾರೀಸ್ ಕೊಟ್ಟಿದ್ದಾರೆ, ದಟ್ ಮೀನ್ಸ್ ಕೊಡ್ಸಿದ್ದಾರೆ ದಸರಾ ಹಬ್ಬಕ್ಕೆ ಅಂಡ್ ದೆನ್ ಗಣೇಶ್ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಅಂತ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅವ್ರು ಕೊಡ್ಸಿರೋ ಸ್ಯಾರೀಸ್ ಸಪರೇಟ್ ಆಗಿ ವ್ಲಾಗ್ ಮಾಡಿಕೊಂಡು ಅಂಡ್ ದೆನ್ ದೀಪಾವಳಿ ವ್ಲಾಗ್, ನನ್ನ ಹಸ್ಬೆಂಡ್ ನನಗೆ ಕೊಡ್ಸಿರೋಂತಹ ಸ್ಯಾರೀಸ್ ವ್ಲಾಗ್ ನ ಸಪರೇಟ್ ಆಗಿ ಮಾಡಿ ತೋರಿಸ್ತೀನಿ. ಇದು ನೋಡಿ, ಫಸ್ಟ್ ನಾನು ಬ್ಲೌಸ್ ಪಾರ್ಟ್ ತೋರಿಸ್ತೀನಿ. ಇದು ಬ್ಲೌಸ್, ಪ್ಲೇನ್ ಬ್ಲೌಸ್, ಬ್ಲೌಸ್ ಸ್ಯಾಟಿನ್ ಬಾರ್ಡರ್ ಬಂದಿದೆ. ಇದು ಬಾಡಿ ಆಫ್ ದ ಸ್ಯಾರಿ. ಈ ಸ್ಯಾರಿ ಒಂದು ಯೂನಿಕ್ ಆಗಿ ಏನ್ ನಂಗೆ ಅನ್ಸ್ತು ಗೊತ್ತಾ, ನಾರ್ಮಲ್ ಆಗಿ ಮಾಮೂಲು ಸ್ಯಾರಿ ಅಂತ ಅನ್ಕೋಬೇಡಿ. ಇದಕ್ಕೆ ಈ ರೀತಿ ಬೇಸ್ ಪಾರ್ಟ್ ಇದೆ, ಬಟರ್ಫ್ಲೈ ಬೇಸ್ ಪಾರ್ಟ್, ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಬರ್ತಡೇ ಇದಿದ್ದು ನಂದು, ಬಟ್ ನಮ್ಮಮ್ಮ ನನ್ನ ತಂಗಿಗೂ ಇದೇ ರೀತಿ ಸ್ಯಾರಿ ಕೊಡ್ಸಿದ್ರು ಗೊತ್ತಾ. ಬಟ್ ನಂದು ಗ್ರೇ ಕಲರ್ ಫ್ಲವರಲ್ ಡಿಸೈನ್, ಅವಳದು ಮೆರೂನ್ ಕಲರ್ ಫ್ಲೋರಲ್ ಡಿಸೈನ್, ಬಟ್ ಬೇಸ್ ಪಾರ್ಟ್ ಬ್ಲ್ಯಾಕ್. ತುಂಬಾ ಚೆನ್ನಾಗಿದೆ. ಸೇಮ್ ಕಲರ್ ಪೆಟ್ಟಿಕೋಟ್ ಹಾಕ್ಲೇಬೇಕು, ಬ್ಲ್ಯಾಕ್ ಕಲರ್. ಒಂದು ಜಾಸ್ತಿ ಕಾಸ್ಟ್ಲಿ ಇಲ್ಲ, 1900 ಏನೋ ಅಷ್ಟೇ. ಡಿಸ್ಕೌಂಟ್ ಇದಕ್ಕೇನಿರ್ಲಿಲ್ಲ, 1900. ಸೊ ವರ್ತಿ ಅನಿಸ್ತು, ಯಾಕಂದ್ರೆ ನ್ಯೂ ಡಿಸೈನ್ ಅಂತ ಅನಿಸ್ತು. ಸೊ ವರ್ತಿ ಅನಿಸ್ತು. ಅಂಡ್ ದೆನ್ ನೋಡ್ಸ್ತೆ ಅಮ್ಮ ಗೌರಿ ಹಬ್ಬಕ್ಕೆ ಕೊಟ್ಟಿರೋ ಸ್ಯಾರಿ. ಈ ಸ್ಯಾರಿ ಬಂದು ನ್ಯೂ ಟ್ರೆಂಡಿ ಲುಕ್ ಸ್ಯಾರಿ ಅಂತ ಅಂದ್ರು. ಸೊ ಈ ಸ್ಯಾರಿ ಬಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು. ಇದು 3350. ಇದ್ರಲ್ಲಿ ಡಿಸ್ಕೌಂಟ್ ಹೋಗುತ್ತೆ, 10% ಡಿಸ್ಕೌಂಟ್ ಇತ್ತು. ಈ ಸ್ಯಾರಿ ರೇಟ್ ಬಂದ್ಬಿಟ್ಟು 1850. ಇದಕ್ಕೂ ಕೂಡ ಏನು ಡಿಸ್ಕೌಂಟ್ ಇರಲಿಲ್ಲ. ಈ ಸ್ಯಾರಿ ಇದು ಗದ್ವಾಲ್ ಕಾಟನ್ ಸ್ಯಾರಿ. ಸೊ ಈ ರೀತಿ ನಾನು ಗದ್ವಾಲ್ ಕಾಟನ್ ಸ್ಯಾರಿ ತಗೊಂಡ್ರೆ ಇದು ತುಂಬಾ ಮ್ಯಾನೇಜಬಲ್ ಹಾಗೂ ತುಂಬಾ ಒಂದು ರೀತಿ ಫಂಕ್ಷನ್ಸ್ಗೆ ಹಾಗೂ ನಾಮಕರಣ ಅಂತ ಫಂಕ್ಷನ್ಗೆ, ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಧಾರಾಳವಾಗಿ ಹಾಕೊಂಡು ಹೋಗ್ಬೋದು ಅಂತ ಒಂದು ಲುಕ್ ಕೊಡುತ್ತೆ ಈ ಸ್ಯಾರಿ. ಕಾಂಬಿನೇಷನ್ ಕೂಡ ಪ್ಯಾರೆಟ್ ಗ್ರೀನ್ ಹಾಗೂ ಒಂದು ರೀತಿ ಡಿಸ್ಟೆಂಪರ್ ಕಲರ್ ಬಾರ್ಡರ್. ಪಲ್ಲು ಬಂದು ಹೇಗಿದೆ, ತುಂಬಾ ಚೆನ್ನಾಗಿದೆ ಪಲ್ಲು, ತುಂಬಾ ರಿಚ್ ಲುಕ್ ಇದೆ ಪಲ್ಲುಗೆ. ಗೋಲ್ಡನ್ ಫ್ಲೋರಲ್ ಡಿಸೈನ್ ನಿಮ್ಗೆ ಕಾಣ್ತಾ ಇರ್ಬೋದು. ಫುಲ್ ಸ್ಯಾರಿ ಹಾಗೆ ಇದೆ. ಸೊ ನೆಕ್ಸ್ಟ್ ಬಂದು ಒಂಥರ ಫ್ಯಾನ್ಸಿ ಸ್ಯಾರಿ. ನೋಡಿ
ಫ್ಯಾನ್ಸಿ ಸ್ಯಾರಿ. ಇದಕ್ಕೆ ಈ ರೀತಿ ವರ್ಕ್ ಬಂದಿದೆ. ನಿಮಗೆ ತುಂಬಾ ರಿಚ್ ಲುಕ್ ಕೊಡುತ್ತೆ, ತುಂಬಾ ಸಿಂಪಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದನ್ನ ಬರ್ತ್ಡೇ ಪಾರ್ಟೀಸ್ಗೆ, ರಿಸೆಪ್ಷನ್ಸ್ ಕೂಡ ಹಾಕೋಬಹುದು. ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಸೊ ಫುಲ್ ಸಂಪೂರ್ಣ ಸ್ಯಾರಿ ಎಲ್ಲ ಹೀಗೆ ಇದೆ. ತುಂಬಾ ಏನೋ ಒಂದು ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಯೂನಿಕ್ ಆಗಿರುವಂತಹ ಕಲರ್, ಫೇರ್ ಆಗಿರೋದ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಬಂದು 2450. ಗದ್ವಾಲ್ ಸ್ಯಾರಿ ಬಂದು ಅದು 3000 ಸಮಥಿಂಗ್. ಅದು ತುಂಬಾ ದಿನ ಆಯ್ತು ತಗೊಂಡು. ಅದು ಕೂಡ ಅಮ್ಮ ಕೊಡಿಸಿದ್ದು. ಬಟ್ ಇದು ನಮ್ಮ ಸೋದರ ಮಾವ ಕೊಡಿಸಿದ್ದು. ಸಣ್ಣ ತಂಗಿ ಈ ಸ್ಯಾರಿ ತನ್ನ ಫಸ್ಟ್ ಸ್ಯಾಲರಿಯಲ್ಲಿ ಕೊಡಿಸಿದ್ದು. ರೀಸೆಂಟ್ಲಿ ಅವಳಿಗೆ ಜಾಬ್ ಆಯ್ತು. ಸೊ ನನ್ನ ಫಸ್ಟ್ ಸ್ಯಾಲರಿಯಲ್ಲಿ ನನಗೆ, ಅಮ್ಮನಿಗೆ ಹಾಗೂ ನನ್ನ ಇನ್ನೊಂದು ಸಿಸ್ಟರ್ಗೆ, ಮೂರ್ಗೋರು ಅವಳು ಸ್ಯಾರಿನ ಗಿಫ್ಟ್ ಮಾಡಿದ್ಲು. ಸೋ ಸ್ವೀಟ್. ಇದರ ಬಗ್ಗೆ ಏನೊಂದು ರೀತಿ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಆನ್ಲೈನ್ ಅಲ್ಲಿ ಅವಳು ಆರ್ಡರ್ ಮಾಡಿ ತರಿಸಿದ್ದು ಸ್ಯಾರಿ. ತುಂಬಾ ಇದೇ ರೀತಿ ಫ್ಲೋರಲ್ ಡಿಸೈನ್ ಇದೆ. ಇದು ಪ್ರಿಂಟೆಡ್ ಅಲ್ಲ ಫ್ರೆಂಡ್ಸ್. ಇದು ಸ್ಯಾರಿ ಜೊತೆಲೆ ಇದು ನೇಯ್ಗೆಲೆ ಬಂದ್ಬಿಟ್ಟಿದೆ. ಪ್ರಿಂಟೆಡ್ ಖಂಡಿತ ಅಲ್ಲ. ಎಷ್ಟೇ ರಫ್ಯೂಸ್ ಮಾಡಿದ್ರು, ಎಷ್ಟೇ ವಾಶ್ ಮಾಡಿದ್ರು ಏನೂ ಆಗಲ್ಲ. ಗೋಲ್ಡನ್ ಕಲರ್ ಫ್ಲವರ್ ಅಂಡ್ ಬ್ಲೂ ಕಲರ್ ಅಂಡ್ ಪಿಂಕ್ ಕಲರ್ ವಿತ್ ಗೋಲ್ಡನ್ ಕಲರ್ ಕಾಂಬಿನೇಷನ್ ಇದೆ. ಅಂಡ್ ದೆನ್ ಈ ರೀತಿ ಇದಕ್ಕೆ ಬಾರ್ಡರ್ ಕೂಡ ಇದೆ. ಕರೆಕ್ಟಾಗಿ ತೋರಿಸ್ತೀನಿ ನಿಮಿಷ. ಈ ರೀತಿ ಬಾರ್ಡರ್ ಇದೆ. ತುಂಬಾ ಚೆನ್ನಾಗಿದೆ. ಇದ್ರದ್ದು ಕೂಡ ನಾನು ಬ್ಲೌಸ್ ಹೊಲಿಸಿಲ್ಲ. ಇದೆಲ್ಲ ನ್ಯೂ ಸ್ಯಾರೀಸ್. ಇದು ಪಲ್ಲು ನೋಡಿ, ಪಲ್ಲು ಕೂಡ ಬಾರ್ಡರ್ಗೆ ಮ್ಯಾಚ್ ಆಗಿದೆ. ಏನೂ ಆಗಲ್ಲ. ತುಂಬಾ ಮ್ಯಾನೇಜಬಲ್ ಸ್ಯಾರಿ. ಇದು ಬಂದು 1800. ಇದು ನನ್ನ ದೊಡ್ಡ ತಂಗಿ ಕೊಡಿಸಿದ ಸ್ಯಾರಿ. ಇದು ಫ್ಯಾನ್ಸಿ ಸ್ಯಾರಿ ಫ್ರೆಂಡ್ಸ್. ಫ್ಯಾನ್ಸಿ ಸ್ಯಾರಿ ಈ ರೀತಿ. ಫ್ಯಾನ್ಸಿ ಸ್ಯಾರಿ ಮೀನ್ಸ್ ಫುಲ್ ಬುಟ್ಟ ಬರುತ್ತೆ. ಒಂದು ರೀತಿ ಬ್ಲ್ಯಾಕ್ ಮೆಟಾಲಿಕ್ ಬುಟ್ಟಾಸ್, ಮೆಟಾಲಿಕ್ ಕಲರ್ ಥ್ರೆಡ್ ಅಲ್ಲಿ ಮಾಡಿದ್ದಾರೆ. ಅಂದ್ರೆ ಅದ್ರ ಮೇಲೆ ಚುಮ್ಕಿ ಕೂಡ ಇದೆ ನೋಡಿ. ಈ ರೀತಿ ತುಂಬಾ ಗ್ರ್ಯಾಂಡ್ ಲುಕ್ ಆಗಿರುವಂತಹ ಬ್ಲ್ಯಾಕ್ ಕಲರ್ ಅಲ್ಲಿ, ಅದೇ ಮೆಟಾಲಿಕ್ ಕಲರ್ ಥ್ರೆಡ್ ಅಲ್ಲಿ ಬ್ಲ್ಯಾಕ್ ಕಲರ್ ಬಾರ್ಡರ್ ಕೂಡ ಇದೆ. ಈ ರೀತಿ ಶೇಡಿಂಗ್ ಇದೆ ಫ್ರೆಂಡ್ಸ್. ಇದಕ್ಕೆ ಉಟ್ಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದೇ ಕಲರ್ ಸ್ಯಾರಿ ನಾನು ಈ ಕಲರ್ ಸ್ಯಾರಿ ನನ್ನ ಸಣ್ಣ ಸಿಸ್ಟರ್ ಒಂದು ರೀತಿ ಪಿಂಕ್ ಸ್ಯಾರಿ, ಪಿಂಕ್ ಶೇಡಿಂಗ್ ಇರೋ ಸ್ಯಾರಿ. ಇನ್ನೊಬ್ಬ ಸಿಸ್ಟರ್ ಅಂದ್ರೆ ಎರಡನೇ ಸಿಸ್ಟರ್ ಅವಳು ಒಂದು ರೀತಿ ಆರೆಂಜ್ ಶೇಡಿಂಗ್ ಇರುವಂತಹ ಸ್ಯಾರಿ ಕೊಂಡ್ಕೊಂಡ್ವಿ. ಮೂರು ಒಂದೇ ರೀತಿ ಸ್ಯಾರಿ ಕೊಂಡ್ಕೊಂಡ್ವಿ. ಇದು ಬ್ಲೌಸ್ ಫ್ರೆಂಡ್ಸ್. ಇದು ಒಂದು ಪಲ್ಲು, ರನ್ನಿಂಗ್ ಪಲ್ಲು. ಈ ಸ್ಯಾರಿ ಕಾಸ್ಟ್ ಬಂದ್ಬಿಟ್ಟು ಇನ್ನು ನಾನು ಆ ಟ್ಯಾಗ್ ಕೂಡ ತೆಗ್ದಿಲ್ಲ. ಇದು 3150. ಅದರಲ್ಲಿರುವಂತಹ ಫ್ಯಾನ್ಸಿ ವರ್ಕಿಗೆ ಖಂಡಿತವಾಗಿಯೂ ನಾವು ಪೇ ಮಾಡಬಹುದು. ಒಂದು ಸಿಂಪಲ್ ಆಗಿರುವಂತಹ ಟ್ರೆಡಿಷನಲ್ ಆಗಿರುವಂತಹ ಸ್ಯಾರಿ ಈ ಸ್ಯಾರಿ. ಇದು ನನಗೆ ಅಮ್ಮ ಕೊಡಿಸಿದ್ದು. ತುಂಬಾ ಚೀಪ್ ರೇಟ್ ಅಲ್ಲೇ ಸಿಕ್ತು ಫ್ರೆಂಡ್ಸ್. ಇದಕ್ಕಿನ್ನು ಬ್ಲೌಸ್ ಹೊಲಿಸಿಲ್ಲ. ಸಣ್ಣ ಪುಟ್ಟ ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋಗೋಕೆ, ಅಂಡ್ ದೆನ್ ಮನೇಲಿ ಏನಾದ್ರೂ ಪೂಜೆ ಇದ್ರೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ರೆ, ಅಥವಾ ಸಣ್ಣ ಪುಟ್ಟ ಲಕ್ಷ್ಮೀ ಪೂಜೆ ಇದ್ರೆ ಅಂತದಕ್ಕೆಲ್ಲ ಖಂಡಿತವಾಗಿಯೂ ಹಾಕೋಬಹುದು. ಇದರ ಒಂದು ಪಲ್ಲು ನೋಡಿ ಎಷ್ಟು ರಿಚ್ ಆಗಿದೆ. ಪಲ್ಲು ಫುಲ್ ಕಾಂಟ್ರಾಸ್ಟ್ ಪಲ್ಲು. ಇದಕ್ಕೆ ನಾನು ಕುಚ್ಚು ಹಾಕ್ಸಿದೀನಿ ಬಟ್ ಬ್ಲೌಸ್ ಹೊಲಿಸಿಲ್ಲ. ಎಲ್ಲ ಒಟ್ಟಿಗೆ ಬ್ಲೌಸ್ ಹೊಲ್ಸಕೊಡ್ತೀನಿ ನಾನು. ತಕ್ಷಣ ಬ್ಲೌಸ್ ಹೊಲ್ಸಲ್ಲ ಫ್ರೆಂಡ್ಸ್. ತುಂಬಾ ಈಗಾಗಲೇ ಸಾಕಷ್ಟು ಸ್ಯಾರೀಸ್ ಇದೆ. ಈ ಹಿಂದಿನ ಒಂದು ಕೆಲವು ತಿಂಗಳುಗಳ ಹಿಂದೆ ನನ್ನ ಸ್ಯಾರೀಸ್ ಕಲೆಕ್ಷನ್ಸ್ ನಿಮ್ಗೆ ತೋರಿಸಿದೆ. ಸಾಕಷ್ಟು ಸ್ಯಾರೀಸ್ ಇದೆ. ಸೊ ಹೊಸ ಸ್ಯಾರೀಸ್ ಕೊಂಡ್ಕೊಳ್ತಾನೆ ಇರ್ತೀನಿ. ಸ್ಯಾರೀಸ್ ಕ್ರೇಜ್ ಸ್ವಲ್ಪ ಜಾಸ್ತಿ ನನಗೆ. ಹೆಣ್ಮಕ್ಳಿಗೆ ಎಲ್ಲ ಅದೇ ರೀತಿ ಅಲ್ವಾ. ಸೊ ಬ್ಲೌಸ್ ತಕ್ಷಣ ಹೊಲ್ಸಕ್ ಹೋಗಲ್ಲ. ಯಾಕಂದ್ರೆ ದಪ್ಪ ಆಗ್ತಿರ್ತೀವೋ ಸಣ್ಣ ಆಗ್ತಿರ್ತೀವೋ ಅದ್ರ ಪ್ರಕಾರ ಬ್ಲೌಸ್ ಮತ್ತೆ ಸಡ್ಲ ಆಗೋದು, ಟೈಟ್ ಆಗೋದು, ಒಂದು ರೀತಿ ಇರಿಟೇಷನ್ ಆಗುತ್ತೆ. ಸೊ ತಕ್ಷಣ ಬ್ಲೌಸ್ ಹೊಲ್ಸಕ್ ಹೋಗಲ್ಲ. ಏನಾದ್ರೂ ಇನ್ನಿವಿಟಬಲ್ ಫಂಕ್ಷನ್ಸ್ ಬಂತ ಅಥವಾ ಯಾವ್ದಾದ್ರು ಮದುವೆ ಬಂತ
ಅಂತ ಆ ಟೈಮಲ್ಲಿ ಮಾತ್ರ ನಾನು ಗೊತ್ತಿರುತ್ತಲ್ಲ, ಮುಂಚೆನೆ ಗೊತ್ತಿರುತ್ತಲ್ಲ, ಓಕೆ ಈ ಫಂಕ್ಷನ್ ಬಂತು, ಸೊ ಈ ಟೈಮಲ್ಲಿ ಹೊಸ ಸ್ಯಾರಿ ಉಟ್ಕೊಂಡು ಹೋಗ್ಬೇಕು ಅಂತ ಆ ಟೈಮಲ್ಲಿ ಬ್ಲೌಸ್ ಹೊಲಿಸ್ತೀನಿ. ಇದು ನನ್ನ ಒಂದು ಫಿಲಾಸಫಿ. ನಿಮಗೂ ಕೆಲವ್ರಿಗೆ ಈ ರೀತಿ ಇದೆಯಾ, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇದೆಯಾ, ಅಥವಾ ನಿಮಗೆ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆಯಾ, ಕಾಮೆಂಟ್ ಸೆಕ್ಷನ್ ಬರ್ಕಳಿಸಿ. ಸೊ ನೋಡಿ, ಈಗ ಸ್ಯಾರಿ ಬಗ್ಗೆ ಮಾತಾಡೋಣ. ಈ ಸ್ಯಾರಿಗೆ ಈ ರೀತಿಯ ಒಂದು ರಿಚ್ ಆಗಿ ಪಲ್ಲು ಇದೆ. ಇದಕ್ಕೆ ಈ ರೀತಿ ನಾನು ಕುಚ್ಚು ಹಾಕ್ಸಿದ್ದೀನಿ. ಚೆನ್ನಾಗಿದೆ ಅಲ್ವಾ ಕುಚ್ಚು? ಸಿಂಪಲ್ ಆಗಿ ತುಂಬಾ ಕ್ಯೂಟ್ ಆಗಿರುವಂತಹ ಸ್ಯಾರಿ, ಗ್ರೀನ್ ಕಲರ್ ಸ್ಯಾರಿ, ತುಂಬಾ ಟ್ರೆಡಿಷನಲ್ ಆಗಿ ಇರುವಂತಹ ಕಲರ್ ಹಾಗೂ ಸ್ಯಾರಿ. ಚೆನ್ನಾಗಿದೆ ಅಲ್ವಾ? ಸ್ಯಾರಿಗೆ ನಾನು ಬ್ಲೌಸ್ ಪೀಸ್ ಕಟ್ ಮಾಡಿದ್ದೀನಿ, ಹೊಲ್ಸಕ್ಕೆ ಹಾಕಬೇಕು ಅಂತ ಈಗ ಹೊಲಿಸಿಲ್ಲ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಬ್ಲೌಸ್ ಪೀಸ್, ನಮ್ಮ ಬ್ರದರ್ ಗಿಫ್ಟ್ ಮಾಡಿರುವಂತಹ ಸ್ಯಾರಿ. ಸ್ಯಾಟಿನ್ ಬಾರ್ಡರ್ ಬಂದಿದೆ. ಈಗ ಸ್ಯಾಟಿನ್ ಬಾರ್ಡರ್ ಟ್ರೆಂಡಿಂಗ್, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಸ್ಯಾರಿ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ನಿಮಗೆ ಬಾಡಿ ಆಫ್ ದ ಸ್ಯಾರಿ ಎಲ್ಲ ತೋರಿಸ್ತೀನಿ. ಉಟ್ಕೊಂಡ್ರೆ ಇನ್ನೊಂದು ರಿಚ್ ಒಂದು ಲುಕ್ ಕಾಣುತ್ತೆ. ಆ್ಯಂಡ್ ದೆನ್ ಡೈಲಿ ಯೂಸ್ಗೂ ಚೆನ್ನಾಗಿರುತ್ತೆ. ಟೀಚರ್ಸ್ಗೆ, ಲೆಕ್ಚರರ್ಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಮೇಲೆ ಇನ್ನು ಸ್ಟಿಕ್ಕರ್ ಕೂಡ ತೆಗ್ದಿಲ್ಲ. ತುಂಬಾ ರಿಚ್ ಪಲ್ಲು, ಚೆನ್ನಾಗಿದೆ ಪಲ್ಲು. ಆ್ಯಂಡ್ ಇದು ಬಂದು ಬ್ಲೌಸ್ ಪೀಸ್. 2250 ಅನ್ಸುತ್ತೆ. ಅದೇ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅಷ್ಟೊಂದ ಅಂತ ಅನ್ಕೋಬಹುದು, ಫ್ಯಾಬ್ರಿಕ್ ಮಾತ್ರ ನಂಬರ್ 1 ಇದೆ. ಅಷ್ಟು ಚೆನ್ನಾಗಿದೆ, ತುಂಬಾ ಮ್ಯಾನೇಜಬಲ್ ಸ್ಯಾರಿ. ಸೊ ನಾವೇ ಇಂಡಿಪೆಂಡೆಂಟ್ ಆಗಿ ಉಟ್ಕೊಳ್ಳುವಂತ ಸ್ಯಾರೀಸ್ ನಂಗೆ ತುಂಬಾನೇ ಇಷ್ಟ ಆಗಿದೆ. ಇದು ಕೂಡ ಗದ್ವಾಲ್ ಕಾಟನ್ ಸ್ಯಾರಿ. ಗದ್ವಾಲ್ ಕಾಟನ್ ಸ್ಯಾರಿ ಏನು ಅಂದ್ರೆ, ಇದರ ಒಂದು ಬೆನಿಫಿಟ್ ಏನು ಅಂದ್ರೆ, ನಿಮಗೆ ನಾನು ಪ್ರಿಫರ್ ಮಾಡ್ತೀನಿ ಈ ಸ್ಯಾರೀಸ್ನ. ಈ ಹಿಂದೆ ನನಗೆ ಖಂಡಿತವಾಗಿಯೂ ಕಾಟನ್ ಸ್ಯಾರೀಸ್ ಇಷ್ಟ ಆಗ್ತಿರ್ಲಿಲ್ಲ. ಈ ಹಿಂದಿನ ವಿಡಿಯೋಸ್ ಅಲ್ಲೂ ನಾನು ನಿಮ್ ಜೊತೆ ಹೇಳಿದ್ದೀನಿ. ಸೊ ಗದ್ವಾಲ್ ಸ್ಯಾರೀಸ್ ಅನ್ನೋ ಟ್ರೆಂಡ್ ಬಂದಾಗ, ಈಗಿನ ಟ್ರೆಂಡಿಂಗ್ ಗದ್ವಾಲ್ ಕಾಟನ್ ಸ್ಯಾರೀಸ್, ಇದು ಒಂದು ರೀತಿ ಸಿಲ್ಕ್ ಮಿಕ್ಸ್ ಇರುತ್ತೆ. ಗದ್ವಾಲ್ ಸಿಲ್ಕ್ ಕಾಟನ್ ಸ್ಯಾರಿ, ಸಿಲ್ಕ್ ಮಿಕ್ಸ್ ಇರುತ್ತೆ. ಅಂಡ್ ದೆನ್ ತುಂಬಾನೇ ಮ್ಯಾನೇಜಬಲ್, ನಮಗೆ ಹರಡ್ಕೊಂಡು ಕುತ್ಕೊಳ್ಳುತ್ತೆ. ಕಾಟನ್ ಸ್ಯಾರೀಸ್, ಪ್ಯೂರ್ ಕಾಟನ್ ಸ್ಯಾರೀಸ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ಓಕೆ, ಅಂಥವ್ರ ಬಗ್ಗೆ ನಾನು ಏನು ಅಂತ ಇಲ್ಲ. ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂದ್ರೆ, ಹರಡ್ಕೊಂಡು ಕುತ್ಕೊಳ್ಳೋದು, ಮ್ಯಾನೇಜಬಲ್ ಆಗದೆ ಇರೋದು, ನನಗೆ ಅದು ತುಂಬಾ ಇರಿಟೇಷನ್ ಆಗುತ್ತೆ. ಸೊ ಬಟ್ ಈ ರೀತಿಯ ಗದ್ವಾಲ್ ಸ್ಯಾರೀಸ್ ಏನಿರುತ್ತೆ, ಇದು ತುಂಬಾನೇ ಮ್ಯಾನೇಜಬಲ್. ಸಲ ಟ್ರೈ ಮಾಡಿ, ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಕಾಟನ್ ಸ್ಯಾರೀಸ್ ಇಷ್ಟ ಆಗದೆ ಇರೋರು, ಯು ಕ್ಯಾನ್ ಗೋ ವಿತ್ ಗದ್ವಾಲ್ ಕಾಟನ್ ಸ್ಯಾರೀಸ್. ಇದು ನೋಡಿ, ಆರೆಂಜ್ ಸ್ಯಾರಿ ವಿತ್ ಗೋಲ್ಡನ್ ಅಂಡ್ ಬ್ಲೂ ಕಲರ್ಡ್ ಫ್ಲೋರಲ್ ಡಿಸೈನ್ಸ್. ಸ್ಪೆಷಲ್ ಆಗಿ ನಮ್ಮ ಮನೆಯವರು ನನಗೆ ಯಾವ ಸ್ಯಾರೀಸ್ ಕೊಡ್ಸಿದ್ದಾರೆ ಅಂತ ಅದರದ್ದೇ ಬೇರೆ ವ್ಲಾಗ್ ಖಂಡಿತವಾಗಿ ಮಾಡ್ತೀನಿ. ಇದು ನಮ್ಮ ಬ್ರದರ್, ನನ್ನ ಸಿಸ್ಟರ್, ನಮ್ಮ ಅಮ್ಮ ಎಲ್ಲ ಗಿಫ್ಟ್ ಕೊಟ್ಟಿರೋ ಸ್ಯಾರಿ. ಎಸ್, ಅದರಲ್ಲಿ ಒಂದು ಬರ್ತ್ಡೇ ಗಿಫ್ಟ್ ಕೊಟ್ಟಿರೋ ಸ್ಯಾರಿ ಯಾವುದು ಅಂದ್ರೆ, ನನ್ನ ಸಿಸ್ಟರ್ ಕೊಟ್ಲಲ್ಲ ಈ ಒಂದು ಸ್ಯಾರಿ, ಇದು ನನ್ನ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದ ಸ್ಯಾರಿ. ನಮ್ಮ ಮನೆಯವರು ಕೊಡ್ಸಿದ್ರು, ಅಮ್ಮನೂ ಕೊಡ್ಸಿದ್ರು. ಲಿಸ್ಟ್ ಜಾಸ್ತಿ ಇದೆ. ಸೊ ಈ ಸ್ಯಾರಿ ಬಗ್ಗೆ ಮಾತಾಡೋದಾದ್ರೆ, ಇದು ಓಪನ್ ಮಾಡ್ತೀನಿ. ಥ್ರೆಡಿಂಗ್ ಇದೆ, ಇಲ್ಲಿ ಥ್ರೆಡ್ ಹಾಕಿದ್ದಾರೆ. ನಿಮ್ಮ ಮುಂದೆನೆ ಓಪನ್ ಮಾಡ್ತಾ ಇದ್ದೀನಿ. ಇನ್ನು ಕವರ್ ಕೂಡ ಹಾಗೆ ಇದೆ, ಥ್ರೆಡಿಂಗ್ ಕೂಡ ಹಾಗೆ ಇದೆ. ಫಸ್ಟ್ ಟೈಮ್ ಓಪನ್ ಮಾಡ್ತಿರೋದು. ಹಾಕೊಂಡಂತೂ ತುಂಬಾ ಚೆನ್ನಾಗಿರುತ್ತೆ. ಫೇರ್ ಆಗಿರೋರಿಗೆ ತುಂಬಾ ಚೆನ್ನಾಗಿ ಕಾಣುತ್ತಿದ್ದು. ಇದ್ರ ಪಲ್ಲು ಬಂದು ಈ ರೀತಿ ಇದೆ ನೋಡಿ, ಈ ರೀತಿ ಇದೆ. ದಸರಾಗೆ ಹಾಕೊಳ್ತೀನೋ ಇಲ್ಲೋ, ದಸರಾಗೆ ಹೊಲಿಸ್ತೀನೋ ಇಲ್ವೋ, ನಾಟ್ ಶೋರ್. ಯಾಕಂದ್ರೆ ಸಾಕಷ್ಟು ಸ್ಯಾರೀಸ್ ಇದೆ, ಉಡದೇ ಇರೋ ಸ್ಯಾರೀಸ್. ದಟ್ ಮೀನ್ಸ್ ನಾನು ಇದು ವೇರ್ ಮಾಡ್ಕೊಳ್ದೇ ಇರೋ ಸ್ಯಾರೀಸ್, ಅದಕ್ಕಿನ್ನೂ ಬ್ಲೌಸ್ ಹೊಲಿಸಿ ವೇರ್ ಮಾಡ್ಕೊಳ್ದೇ ಇರೋ ಸ್ಯಾರೀಸ್ ಕೂಡ ತುಂಬಾನೇ ಇದೆ. ಯಾಕಂದ್ರೆ ಯೂಶುವಲಿ ನಾನು ಹಾಕೊಳ್ಳೋದು ಕುರ್ತೀಸ್ ಅಂಡ್ ಸಲ್ವಾರ್ ಕಮೀಸ್. ಸೊ ನೋಡೋಣ, ಇರೋಂತಹ ಸ್ಯಾರೀಸ್, ಹೊಸ ಸ್ಯಾರೀಸ್, ವೇರ್ ಮಾಡದೇ ಇರೋ ಸ್ಯಾರೀಸ್ ಹಾಕೊಂಡ್ರೆ ಅದ್ರ ಬಗ್ಗೆನೂ ನಾನು ತೋರಿಸ್ತೀನಿ ಬ್ಲಾಗ್ ಮಾಡಿ. ಸೊ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ನನ್ನ ಹೊಸ ಸ್ಯಾರಿ ಕಲೆಕ್ಷನ್ಸ್. ಈ ಹಿಂದೆ ಆಗಿರುವಂತಹ ಹಬ್ಬಗಳು, ನನ್ನ ಬರ್ತ್ಡೇ ಹಾಗೂ ಮುಂದೆ ಬರುವಂತಹ ದಸರಾ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ನಾವಿನ್ನೂ ಶಾಪಿಂಗ್ ಮಾಡಿಲ್ಲ. ದೀಪಾವಳಿ ವ್ಲಾಗ್, ನನ್ನ ಹಸ್ಬೆಂಡ್ ನನಗೆ ಕೊಡಿಸಿರೋ ಸ್ಯಾರೀಸ್ ವ್ಲಾಗ್ಸ್ ಒಟ್ಟಿಗೆ ಮಾಡ್ತೀನಿ, ಖಂಡಿತವಾಗಿ ಮಾಡೇ ಮಾಡ್ತೀನಿ. ಅಮ್ಮನ ಹತ್ರ ಇರುವಂತಹ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ನನ್ನ ಹತ್ರ ಇರುವಂತಹ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್.
ಈ ಸ್ಯಾರೀಸ್ ಅಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರ್ದ್ ಕಳ್ಸೋದನ್ನ ಮರಿಬೇಡಿ. ಯಾವ ಸ್ಯಾರಿ ನನಗೆ ಚೆನ್ನಾಗಿ ಕಾಣುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರ್ದ್ ಕಳ್ಸೋದನ್ನ ಮರಿಬೇಡಿ. ಅಂಡ್ ದೆನ್ ಇದೆಲ್ಲ ನಾನು ಎಲ್ಲಿ ತಗೊಂಡಿದ್ದು, ಯಾವ ಸ್ಯಾರಿ ಶಾಪ್ ಅಲ್ಲಿ ತಗೊಂಡಿದ್ದು, ಆನ್ಲೈನ್ ಮೂಲಕ ಶಾಪಿಂಗ್ ಮಾಡಿದೆ ಅಂತ ಹೇಳಿದ್ರಿ. ಅದು ಆನ್ಲೈನ್ ಮೂಲಕ ಯಾವ್ದ್ರಲ್ಲಿ ನೀವು ಶಾಪಿಂಗ್ ಮಾಡಿದ್ದು ಅಂತ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಕಾಮೆಂಟ್ ಸೆಕ್ಷನ್ ಬರ್ದ್ ಕಳಿಸಿ. ಖಂಡಿತವಾಗಿಯೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಖಂಡಿತವಾಗಿಯೂ ಹಾಕ್ತೀನಿ. ಹಾಗೂ ನಮ್ಮ ಚಿತ್ರದುರ್ಗದಲ್ಲಿ ಇದೆಲ್ಲ ಕೆಲವು ಸ್ಯಾರೀಸ್ ಚಿತ್ರದುರ್ಗದಲ್ಲಿ ಕೂಡ ಕೊಂಡ್ಕೊಂಡಿದ್ದೀನಿ. ಆ ಸ್ಯಾರಿ ಶಾಪ್ ಅಡ್ರೆಸ್ ಕೂಡ ವಿತ್ ಫೋನ್ ನಂಬರ್ ಖಂಡಿತವಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿಂದ ಒಂದು ಹೊಸ ಆಚರಣೆಯನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇನು ಅಂದ್ರೆ ನನ್ನ ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಹಾಗೂ ಬ್ಲಾಗ್ಸ್ ಅಲ್ಲಿ ಒಂದು ನುಡಿ ಮುತ್ತನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ವಿಚಾರ ಮಾಡಿದ್ದೀನಿ. ಸೊ ಹಾಗಾದ್ರೆ ಇವತ್ತಿನ ನುಡಿ ಮುತ್ತು ಯಾವುದು ಅಂದ್ರೆ, ಸೇಡು ತೀರಿಸಿಕೊಳ್ಳುವೆಯಾದರೆ ನಿನ್ನ ಎದುರಾಳಿಯನ್ನು ಅಲಕ್ಷ್ಯ ಮಾಡು, ಅದೇ ಅತ್ಯುನ್ನತವಾದ ಮಾರ್ಗ. ಸೇಡು ತೀರಿಸಿಕೊಳ್ಳುವೆಯಾದರೆ ನಿನ್ನ ಎದುರಾಳಿಯನ್ನು ಅಲಕ್ಷ್ಯ ಮಾಡು, ಅದೇ ಅತ್ಯುನ್ನತವಾದ ಮಾರ್ಗ. ಅಂದ್ರೆ ನಿಮ್ಗೆ ಅರ್ಥ ಎಲ್ಲ ಗೊತ್ತಿರಲೇಬಹುದು, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಎಜುಕೇಟೆಡ್ಸ್ ಇದ್ದೀರಾ. ಸೇಡ್ ತೀರ್ಸ್ಕೋಬೇಕು ಅಂದ್ರೆ ಒಬ್ಬರಿಗೆ ಹೊಡಿಬೇಕು, ಅವ್ರ ಮೇಲೆ ನಾವು ದಾಳಿ ಮಾಡಬೇಕು, ಅಂಡ್ ದೆನ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಕೋಬೇಕು, ದಟ್ ಮೀನ್ಸ್ ಫಿಸಿಕಲಿ ಮೆಂಟಲಿ ಟಾರ್ಚರ್ ಮಾಡ್ಕೋಬೇಕು ಬೇಡ. ಆ ರೀತಿ ಮಾಡೋದ್ರಿಂದ ಅದು ತಾತ್ಕಾಲಿಕವಾದಂತಹ ಒಂದು ಶಿಕ್ಷೆ. ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ, ನಮ್ಮ ಮನಸ್ಸಿಗೆ ನಾವೇ ಒಂದು ರೀತಿ ಘಾಸಿ ಮಾಡ್ಕೊಂಡ ಹಾಗೆ. ಸೊ ಸೇಡು ತೀರಿಸಿಕೊಳ್ಳುವೆಯಾದರೆ ಎದುರಾಳಿಯನ್ನು ಅಲಕ್ಷ್ಯ ಮಾಡು, ನಿರ್ಲಕ್ಷ್ಯ ಮಾಡ್ಬಿಡ್ಬೇಕು. ಆವಾಗ ಅದೇ ಅವರಿಗೆ ಸರಿಯಾದ ಶಿಕ್ಷೆ. ಅವ್ರು ಯಾರೇ ಆಗಿರಬಹುದು, ನಿಮಗೆ ಎಷ್ಟೇ ಕೇಳು ಬಗ್ದಿರಬಹುದು, ಅಂಥವ್ರನ್ನ ನೀವು ಜಸ್ಟ್ ನೆಗ್ಲೆಕ್ಟ್. ಈ ನುಡಿಮುತ್ತನ್ನ ಹೇಳಿರೋರು ಜಾರ್ಜ್ ಬರ್ನಾರ್ಡ್ ಶಾ. ಸೊ ಈ ನುಡಿಮುತ್ತು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ನನ್ನ ಚಾನೆಲ್ಗೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಹೇಗನ್ನಿಸ್ತು ನನ್ನ ನುಡಿಮುತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರ್ದ್ ಕಳ್ಸೋದನ್ನ ಮರಿಬೇಡಿ. ನನ್ನ ಸ್ಯಾರೀಸ್ ಹೇಗನ್ನಿಸ್ತು, ನನಗೆ ಯಾವ ಸ್ಯಾರೀಸ್ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರ್ದ್ ಕಳಿಸಿ. ಈ ಸ್ಯಾರಿಯಲ್ಲಿ ನನಗೆ ಸೂಟ್ ಆಗುವಂತಹ ಸ್ಯಾರಿ ನೀವು ಬರ್ದ್ ಕಳಿಸಿದ್ರೆ ಖಂಡಿತವಾಗಿಯೂ ಅದರ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ನಾನು ದಸರಾ ಹಬ್ಬಕ್ಕೆ ಖಂಡಿತವಾಗಿ ಉಟ್ಕೋತೀನಿ, ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನೀವೆಲ್ಲರೂ ಆರೋಗ್ಯವಾಗಿರಿ, ಸುಖವಾಗಿರಿ, ನೆಮ್ಮದಿಯಾಗಿರಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಜೊತೆ ಮಾತಾಡೋದನ್ನ ಮರಿಬೇಡಿ. ಸೊ ಯು ಆಲ್ ಟೇಕ್ ಕೇರ್. ಬಾಯ್.